ಕನ್ನಡ ವಾಹಿನಿಗೆ ಸ್ವಾಗತ. ಗುಳಿತಗುಡ್ಡ ಸಮೀಪದ ಹಾನಾಪುರ ಎಸ್ಪಿ ಗ್ರಾಮ ಪಂಚಾಯತಿಗೆ ಒಳಪಡುವ ಮುರುಡಿ ಗ್ರಾಮದ ಜನರ ಬಹುದಿನಗಳ ಬೇಡಿಕೆ ಇರುವ ಗ್ರಾಮದ ಅಗತ್ಯಕಟ್ಟೆ ನಿರ್ಮಿಸಲು ಕಳೆದ ವರ್ಷ ಮನವಿ ಮಾಡಲಾಗಿತ್ತು. ಈ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಅವರು 10 ಲಕ್ಷ ರೂಪಾಯಿ ಅನುದಾನ ಅಗಸಿ ಬಾಗಿಲು ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡಿದ್ದಾರೆ. ಮುರುಡಿ ಗ್ರಾಮಕ್ಕೆ ಹಂತ ಹಂತವಾಗಿ ಅನುದಾನ ತರುತ್ತೆ, ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಹೇಳಿದ್ದಾರೆ. ಮುರುಡಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿ, ಗ್ರಾಮೀಣಾಭಿವೃದ್ಧಿ ಮತ್ತು ರಾಜ್ಯ ಇಲಾಖೆ 2021-22ನೇ ಸಾಲಿನ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ ಅಡಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ಅಗಸಿಕಟ್ಟೆ ಬಾಗಿಲು ನಿರ್ಮಾಣ, ಗ್ರಾಮದ ಬೋರ್ವೆಲ್ಗೆ ಮೋಟಾರ್ ಮತ್ತು ವಿದ್ಯುತ್ ಸಂಪರ್ಕಕ್ಕೆ 2 ಲಕ್ಷ ರೂಪಾಯಿ, ಕುಡಿಯುವ ನೀರಿನ ಟ್ಯಾಂಕ್ ರಿಪೇರಿ ಕಾಮಗಾರಿಗೆ 5 ಲಕ್ಷ ರೂಪಾಯಿ, ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ರಂಗಮಂದಿರದ ಕಾಮಗಾರಿಗೆ 3 ಲಕ್ಷ ರೂಪಾಯಿ ಸೇರಿ ಮುರುಡಿ ಗ್ರಾಮಕ್ಕೆ ಒಟ್ಟು 20 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ನಾನು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನನ್ನ ಅಧಿಕಾರ ಅವಧಿಯಲ್ಲಿ ಶ್ರಮಿಸ್ತೀನಿ ಎಂದರು. ಬಹಳ ವಿಶೇಷವಾದ ಕಾರ್ಯಕ್ರಮ ಇದೆ. ಅಲ್ಲೊಂದು ಘಟನೆ ನಡೆದಿತ್ತು. ಬ್ರಿಡ್ಜ್ ಹತ್ರ ಇಬ್ರು ಗಂಡ ಹೆಂಡತಿ ಬರಾಕತ್ತಿದ್ರು, ಬಿದ್ರು. ಅವತ್ತು ಬಿದ್ದ ಸ್ವಲ್ಪ ಅನಾಹುತ ಆಗಿ ಅದು ಮುಂದಿನ ನಿರ್ಮಾಣ ನಮ್ಮ ತಂದೆ ಇರುತ್ತಂತ ಸಂದರ್ಭದಾಗ ಆ ಕಾರ್ಯವನ್ನ ಕೈಗೆತ್ಕೊಂಡಿರುತ್ತೆ. ಹಾಗಿತ್ತಂತ ನಾ ಈ ಸಂದರ್ಭದಲ್ಲಿ ನೆನ್ಪಡ್ಕೊಳಕ್ ಒಂದು ಪ್ರಯತ್ನ ಮಾಡ್ತೇನೆ. ನಮ್ಮನ್ನ ಹೆಂಗ್ ಬೈತಿದ್ರಂದ್ರ ಯಾರ್ಯಾರು ಹಾದು ಹೋಗ್ತಿದ್ರು, ಖಾನಾಪುರ ಆತು ಇತ್ತ ಮ್ಯಾಲೆ ಎಲ್ಲಿವರೆಗೂ ಹೋದ್ರು ಸತ ಹೆಚ್ಚು ಕೇಳಿದ್ರೆ ಲಂಕೇಶ್ವರ ಮಂದಿರ ಸತ ನಮ್ಮನ್ನು ಬೈಕೊಂತ ಬ್ರಿಡ್ಜ್ ದಾಡ್ತಿದ್ರು. ಯಾವ ಪುಣ್ಯಾತ್ಮ ಮರ ಅಂತೇಳಿ ನಮ್ಮನ್ನು ಬೈತಿದ್ರು, ನಿಮ್ಮನ್ನು ಬೈತಿದ್ರು. ಆದ್ರೆ ಅವ್ರು ಬೈಸ್ಬೋದೇನು ನಿಂತಿರ್ಲಿಲ್ಲ ಅನ್ಕೊಂಡಾನ. ಆದ್ರೆ ಮುಂದೊಂದು ದಿನ ಹೆಂಗಾಯ್ತಂದ್ರೆ ಅದೆಲ್ಲ ಕೆಲಸ ಚಲೋ ಆದ್ಮೇಲೆ ಇವತ್ತು ನಾನು ಬರ್ಬೇಕಾದಾಗ ನೋಡ್ತಿರ್ತೀನಿ. ಅದು ಭಾಳ ಖುಷಿ ಅನ್ಸುತ್ತೆ. ಬರೀ ಒಂದು ಬ್ರಿಡ್ಜ್ ಆದ್ರೆ ಎಷ್ಟೋ ಪ್ರಾಣಗಳು ಉಳಿತಾವಲ್ಲ ಅಂತ, ಎಷ್ಟೋ ಮಂದಿಗೆ ಸಹಾಯ ಆಗತ್ತಲ್ಲ ಅನ್ನೋದಕ್ಕೆ ಅದು ಒಂದು ಸಣ್ಣ ಉದಾಹರಣೆ ಅಂತ ನಾನು ಭಾವಿಸ್ಕೊಂಡೆ. ಅದೇ ರೀತಿಯಾಗಿ ಗ್ರಾಮದಾಗ ಬಂದಾಗೊಮ್ಮೆ ನನಗೆ ಒಂದು ಸಣ್ಣ ಪುಟ್ಟ ಬೇಡಿಕೆಗಳನ್ನು ಯಾವಾಗಲೂ ಇಟ್ಕೊಂಡು ಬಂದಿದ್ರಿ. ಅದ್ರ ವಿಶೇಷವಾಗಿ 2 ದೊಡ್ಡ ಬೇಡಿಕೆಗಳಿದ್ವಿ ಮುರುಡಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ. ಒಂದು ಬ್ರಿಡ್ಜ್, 2ನೇದು ಊರಿಗೆ ಅಗಸಿ ಬಾಗಿಲದು. ಬಂದಾಗ ಹೋಗಲ್ಲ, ನೀವೇನು ಮಾಡಲಿಲ್ಲ ಅಂದ್ರೆ ಚಿಂತಿಲ್ಲ ಸರ್ಕಾರ ಇದು ಒಂದು ಮಾಡಿಕೊಡ, ನಮ್ಗೆ ಬ್ಯಾಸರ ಬಿಟ್ಟೈತೆ ಅಂತಿದ್ರು. ನಮಗೂ ಹೇಗೆ ಅನ್ಸೋದಂದ್ರೆ ಯಾವ ಗ್ರಾಂಡ್ನಾಗಾರ ತಂದು ಹಾಕ್ಬೇಕಿದನ್ನ ಎದ್ರಾಗಾರ ಹಾಕಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಈ ಊರನ್ನವ್ರಿಗೆ ಅಂತ ನಮಗೂ ಕಾಡ್ತಿತ್ತವು. ಎಲ್ಲೋ ಒಂದ್ ಕಡೆ ಒಂದು ಅವಕಾಶ ಸಿಕ್ಕೈತೆ. ಆ ಅವಕಾಶವನ್ನ ನಾನು ಬಹಳ ಮುಖ್ಯವಾಗಿ ತಮ್ಮ ಗಮನಕ್ಕೆ ಕೊಡದೆ ಏನಪ್ಪಾ ಅಂದ್ರೆ, ಇದು ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರು ಮತ್ತು ಗೌರವಾನ್ವಿತ ಸಚಿವರಾದಂಥ RDPR ಗೆ ಸಚಿವರಾದಂಥ ಖರ್ಗೆ ಸಾಹೇಬರಿಗೆ ನಾನು ಅಭಿನಂದನೆ ಕೃತಜ್ಞತೆ ಹೇಳಬೇಕಾಗ್ತದೆ. ಯಾಕಂದ್ರೆ ಇವೆಲ್ಲ ಗ್ರಾಂಟ್ಗಳು ನಿಂತಂತ ಸಂದರ್ಭದಾಗ ತೊಪ್ಪಲ್ಕಟ್ಟಿ ಸರ್ ಅದಾರಿಲ್ಲ, ಇವೆಲ್ಲ ಗ್ರಾಂಟ್ಗಳು ನಿಂತು ಬಿಟ್ಟಿದ್ದು. ಯಾಕಂದ್ರೆ ನಮಗೆ MLA ಆದ ತಕ್ಷಣ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಬಂದಿತ್ತು. ಎಲ್ಲ ರಾಜ್ಯ ಮಟ್ಟದ ಚರ್ಚೆಗಳಾದ್ರೂ ಸಹ ನಾವೆಲ್ಲ ಇಲಾಖೆಗೂ ಸಂಬಂಧಪಟ್ಟಂಗೆ ಎಲ್ಲಾನು ತಡೆ ಆಜ್ಞೆಯನ್ನು ತಂದಿರುವಂತ ಕಾರಣಗಳಿದ್ದು. ಅವೆಲ್ಲ ಮುಂದಿನ ದಿನಮಾನ ಅವ್ನು ಬಿಡಿಸ್ಕೊಂಡ್ಬರ್ಬೇಕಾಗತ್ತೆ. ಹೋಗಿ ವಾಪಸ್ ಇವ್ರನ್ನೆಲ್ಲ ಕಳಿಸಿವಿ, ನಾವು ಬೆಂಗಳೂರು ಕಳಿಸಿವಿ, ತೊಪ್ಪಲ್ಕಟ್ಟಿ ಸರಿ ಕಳಿಸಿ ಅವನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೀವಿ. ಆ ಪ್ರಯತ್ನದ ಅಡಿ ಒಳಗೆ ಎಲ್ಲಾ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡಿ ಮಾಡಿದ್ದಕ್ಕೆ ಇವತ್ತ ಆ ಕೆಲಸವನ್ನ ನಾವು ಕೈಗೆತ್ಕೊಳ್ಳೋಕೆ ಅವಕಾಶ ಆಗೈತಿ. ಹಾಗೆ ಮತ್ತೊಮ್ಮೆ ನಾನು ಈ ವೇದಿಕೆ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಸಚಿವರಾದಂಥ ಖರ್ಗೆ ಸಾಹೇಬರಿಗೆ ನಾನು ಅಭಿನಂದನೆ ಬಹಳ ವಿಶೇಷವಾಗಿ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇನ್ನು ಕೆಲಸಗಳು ಅದಾವ ಹಿರಿಯರು. ಆ ದ್ವಾರ ಬಾಗಿಲದ್ದು ಅದು ಸಣ್ಣದು ಇರ್ಲಿಲ್ಲ, ಅದೇನೋ ಒಂದು ಒಳ್ಳೆ ಕೆಲಸ ಆಗೈತಿ ನಿಮ್ಮ ಊರಿಗೆ. ಈಗ ನಮ್ದು ಒಂದು ಬೇಡಿಕೆ ಐತಿ, ಬಹಳ ಬೇಡಿಕೆಗಳು ಇಟ್ಟಿರಿ. ಪಾಂಡುರಂಗ ಗುಡಿ ವಿಚಾರವಾಗಿರ್ಬೋದು, ಇನ್ನು ಸಣ್ಣ ಪುಟ್ಟ ಬೇರೆ ಮತ್ತು ಗೊಲ್ಲ ನಾವೀಗ ಆಗ್ಲೇ ಇದನ್ನ ಕಟ್ಸಾಕತ್ತೇವೆ. 10 ಲಕ್ಷ ರೂಪಾಯಿ ಹಾಕಿ ನಾನು ಬಿಟ್ಟಿಲ್ಲ. ಯಾಕಂದ್ರೆ ನಿಮ್ ಬಳಗ ಇಸು ನಮ್ ಬಿಟ್ಟು ಒಟ್ಟ ಸರದಾಡಿರಂಗಿಲ್ಲ. ಅದು ಇಸರು ಕೂಡೇ ದುಡಿತೇವೆ. ಅಲ್ಲಿ ಏನೋ ಮಾಡಿದ್ರು ಸತ ಅಲ್ಲಿ ಹಂಗಾದೇವಿ. ಮೊನ್ನೆ ಅದಕ್ಕೊಂದು ಸಮುದಾಯ ಭವನಕ್ಕೆ ಈಗ ಹಾಕಿವಿ. ಆದಷ್ಟು ನಾವ್ ಏನ್ ಮಾಡತ್ತೀವಿ ಅಂದ್ರೆ ಒಂದೊಂದರ ಪೂರ್ತಿ ಮಾಡೋಣ ಅಂತ ಸ್ವಲ್ಪ ಅದಕ್ಕೊಂದು ಅವಕಾಶ ಮಾಡ್ಕೊಡ್ರಿ. ನಾನು ಒಬ್ಬ ನಿಮ್ಮ ಕುಟುಂಬದವಾಗಿ ಕೇಳಕ್ಕೆ ಇಷ್ಟಪಡ್ತೇನೆ. ಒಂದು ಅವಕಾಶ ಮಾಡ್ರಿ. ಎಲ್ಲೆಲ್ಲ ನಗರ ಪಟ್ಟಣದಾಗ ಅದಾವ ಅವ್ನು ಮುಗ್ಸಾಕತ್ತೀವಿ, ಆಮೇಲೆ ಹಳ್ಳಿಗೆ ಒಂದಿಷ್ಟು ಮುಗ್ಸಾಕ ಪ್ರಯತ್ನ ಮಾಡಕತ್ತೀವಿ. ಹಂಗಾಗಿ ಸ್ವಲ್ಪ ನೀವು ನನ್ನ ಅನ್ಸ್ಬಿಟ್ಟು ಒಂದು 35 ವರ್ಷ ಒಬ್ರು ಗ್ರಾಂಟ್ ಹಾಕಿದ್ದಿಲ್ಲ ಅದಕ್ಕೆ ಪಾಂಡುರಂಗ ಗುಡಿಗೆ. ಅವ್ರು ಅವತ್ತು ಎಲ್ಲರೂ ಇದ್ರು, ಹಿರಿಯರು ಒಂದು ಮಾತು ತಗೊಂಡಿದ್ರು. ನನಗೆ ಇಲೆಕ್ಷನ್ಗಿಂತ ಮುಂಚೆ ಒಂದು ಮಾತು ತಗೊಂಡಿದ್ರು. ಅದ್ರ ಪ್ರಕಾರ ಅಮೌಂಟ್ ಹಾಕಿ ಹಿರಿಯರು
ಹಾಕಿವಿ. ಅದಕ್ಕೆ ನಂದು ಒಂದು ಏನ್ ಬೇಕಂದ್ರೆ ಅದನ್ನ ಒಂದು ಅಲ್ಲಿ ಗುಳೇರ್ಗುಂಟೆ ಕೆರೂರು ಇಂಥಲ್ಲಿ ಎಲ್ಲೆಲ್ಲಿ ಅದಾವ ನಗರದಾಗ ಒಂದು ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನೀವು ಎಲ್ಲೆಲ್ಲಿ ನನ್ನ ಬೇಡಿಕೆಗಳನ್ನು ಕೊಡ್ತೀರಿ ಅಲ್ಲೂ ಮಾಡುವಂಥ ವ್ಯವಸ್ಥೆನ ಮಾಡ್ತೇನೆ. ಇಲ್ಲಿಗೂ ಬೇಡಿಕೆ ಇಟ್ಟರೆ ಸ್ವಲ್ಪ ಅವಕಾಶ ಮಾಡಿಕೊಡ್ರಿ. ಯಾಕಂದ್ರೆ ಗ್ರಾಂಟ್ ಸ್ವಲ್ಪ ಕಡಿಮೆ ಇರುತ್ತೆ. ಎಲ್ಲಾ ಕಡೆ ಎಲ್ಲಾ ಹಳ್ಳಿಗೂ ಕೊಡಬೇಕಾಗುತ್ತೆ. ಇದು ನನ್ನ ಊರ, ನೀವು ನಾಯನ್ ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ಆದ್ರೂ ಒಂದು ಅವಕಾಶ ಬೇಕಾಗ್ತೈತೆ. ಅದು ವಿಶೇಷವಾಗಿ ನಿಮ್ಮ ಹತ್ರ ಸಂದರ್ಭದಾಗ ಕೇಳ್ಕೊಂಡು ಮುಂದಿನ ದಿನಮಾನದಾಗ ಅದನ್ನು ಸ್ವಲ್ಪ ನನ್ನ ಕೆಲಸವನ್ನು ಕೈಗೆತ್ತುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಈ ಸಲದ ಹೇಳಿ, ಮತ್ತು ಶಾಲೆನೂ ಹೇಳಿರಿ. ಶಾಲೆದು ಬಹಳ ಮುಖ್ಯವಾಗ್ತದೆ. ನಾನು ಯಾವ್ದಾರ ಒಂದಿಟ್ಟು ರೋಡ್ ಆಗ್ಲಿಲ್ಲ, ಗಟ್ರ ಆಗ್ಲಿಲ್ಲ ಅಂದ್ರೂ ಚಿಂತಿಲ್ಲ, ಒಂದೆರಡು ಲೈಟಿಂಗ್ ಕಂಬ ಊರಿಗೆ ಇಲ್ಲ ಅಂದ್ರೂ ಚಿಂತಿಲ್ಲ. ಅದ್ರ ಸಾಲಿ ಬಹಳ ಮುಖ್ಯ. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಅದ್ರಾಗ ನಾನು ದೈವದವ್ರು ಸುಮ್ಮನೆ ಬಾಯಿ ಬಿಟ್ಟು ಹೇಳಿಲ್ಲ. ನನಗೆ ನಾನು ಹೇಳ್ತಾರನ್ನ ತಿಳ್ಕೊಂಡಿದ್ದೆ ಸರ್. ಇಲ್ಲಿ ಇರುವಂತವ್ರಿಗೆ ಹೇಳಿದ್ರು ಅವರು, ನಿಮಗೆ ನನಗೆ ಕುಡಿಸೆ ಹೇಳಿದ್ರು ಸರ್, ನಿಮ್ಗೆ ಅರ್ಥ ಆಗಿರಕ್ಕಿಲ್ಲ. ಅವ್ರು ಅರ್ಬೆ ಕಟ್ಟಿ ಕಲ್ಲು ಕಟ್ಟಿ ಬಿಡಾಕತ್ತಿದ್ರು. ಅವ್ರು ಏನ್ ಹೇಳಿದ್ರಪ್ಪ ಅಂದ್ರೆ ನಮ್ಮ ಮಕ್ಕಳು 7ನೇ ತನಕ ಓದ್ತಾವ್ರಿ, 8ನೇ 30 ಮಂದಿ ಹೋಗ್ತಾರ, 9 ಮಂದಿಗಳನ್ನ 10 ಅಂದ್ರೆ ಯಾವುದೇ ಕಾರಣಕ್ಕೂ ಮನಿ ಒಳಗ ಆ ಕೆಲಸವನ್ನು ಮಾಡಬೇಡ್ರಿ. ಅದನ್ನ ಮನವಿ ಮಾಡಾಕತ್ತಾರ ಅವ್ರು. ನಾನು ಪ್ರಯತ್ನ ಮಾಡ್ತೇನೆ. ಕಾನೂನಾತ್ಮಕವಾಗಿ ಹೈಸ್ಕೂಲ್ ತರುವಂತ ವ್ಯವಸ್ಥೆ ಬಹಳ ಬೇರೆ ಬೇರೆ ವ್ಯವಸ್ಥೆ ಐತಿ, ತಮ್ಮ ಗಮನಕ್ಕೆ ಐತದ, ಸರಿಗೂ ಗೊತ್ತಿರುತ್ತೆ. ಅದಕ್ಕೊಂದು ವ್ಯವಸ್ಥೆ ಐತಿ. ಆ ಕಾನೂನು ಚೌಕಟ್ಟು ಒಳಗೆ ನಾನು ತರಬೇಕಾಗ್ತೈತಿ. ನಾನು ಏನಾದ್ರು ಹೇಳಿ ಹೋಗೋದು ತಪ್ಪಾಗತ್ತೆ. ಅದನ್ನ ಬೇರೆ ರೀತಿ ನನ್ನ ಸಾಂದರ್ಭಿಕವಾಗಿ ನಾನು ಚರ್ಚೆ ಮಾಡ್ತೇನೆ. ಅದ್ರ ಜೊತೆಗೆ ನಾವು ಬೇರೆ ಒಂದು 5 KPSC ಸ್ಕೂಲ್ ಸ್ಯಾಂಕ್ಷನ್ ಆಗ್ಯಾವ ನನ್ನ ತಾಲೂಕಿಗೆ. ಮೊನ್ನೆ ಮಧು ಬಂಗಾರಪ್ಪನವರು ಮಂತ್ರಿಯವರು ಇಡೀ ನಮ್ಮ ಜಿಲ್ಲಾದಾಗ ನನಗೆ ಒಬ್ಬನಿಗೆ 5 ಕೊಟ್ಟಾರ. ನನಗೆ KPSC ಸ್ಕೂಲ್ಗಳು ಎಲ್ಲ 5 ಮಂದಿ ಅವೆಲ್ಲ ಬಂದಾವ ಈ ಭಾಗದಾಗ. 2 ಬಂದಂಗ ಅದಾವ ಈ ಕಡೆ ಹೆಚ್ಚು ಕಡಿಮೆ. ಅವು ಬಹಳ ದೊಡ್ಡ ಸ್ಕೂಲ್ಗಳು ಅವೆಲ್ಲ. ಆ ಶಾಲೆಗಳು ಜನ ಬಹಳ ಜನ ಕೇಳಿದ್ರು, ಏನಪ್ಪ ಇದನ್ನ ಯಾಕೆ ಕರ್ತೀರಿ ಅಂತ ಹೇಳಿ. ಅವೆಲ್ಲ ಬಂದು ಅಂದ್ರೆ ಎಷ್ಟೋ ಮಕ್ಕಳು, ಬಡವ್ರ ಮಕ್ಕಳೆಲ್ಲ ದೊಡ್ಡ ಅಧಿಕಾರಿಗಳಾಗ್ತಾರ. ದೊಡ್ಡ ಒಂದು ವ್ಯವಸ್ಥೆ ಒಳಗೆ ಬೆಳೆದ್ರಂದ್ರೆ ನನಗೆ ಒಂದು ದೊಡ್ಡ ಹೆಸರು ಬರುತ್ತೆ ಅಂತ ಹೇಳಿದೆ ನಾನು. ನನಗೇನು ಲಾಸ್ ಇಲ್ಲದು. ಆ ಶಾಲೆಗಳು ಬರೋದ್ರಿಂದ ನನಗೂ ಒಳ್ಳೇದಾಗುತ್ತೆ. ಯಾಕಂದ್ರೆ ನನಗೂ ಇಷ್ಟು ನನ್ನ ಮಕ್ಕಳಿಲ್ಲ. ಹಂಗಾಗಿ ಏನೋ ಒಂದು ವಿಶೇಷವಾಗಿ ಇಟ್ಟಿದ್ವಿ. ಬಟ್ ನನಗೆ ಅಷ್ಟು ಕೊಡ್ತಾರಂತ ಗೊತ್ತಿರ್ಲಿಲ್ಲ. 3 ಕೊಡ್ತಾರಂತ ತಿಳ್ಕೊಂಡಿದ್ದೆ. ಅಣ್ಣಾರ ಹತ್ರ ಅಂದೆ ನಾನು, ಇಲ್ಲ ನಾನು ಒಂದು ಕೊನೆ ಪಕ್ಷ ನನಗೆ ಇನ್ನೂ 2 ಹೆಚ್ಚಿಗೆ ಬೇಕಂತ ಹೇಳಿದೆ. ಆಮೇಲೆ ಬಡ ಕರೆದು PS ಅವ್ರಿಗೆ ಕುದಿಸ್ಕೊಂಡು, ಇಲ್ಲ ಅವ್ನಿಗೆ ಹೆಚ್ಚಿಗೆ ಹಾಕಿಬಿಡ್ರಿ, ಡಿಸ್ಟ್ರಿಕ್ನಾಗ ಎಷ್ಟು ಹಾಕಿದಂಗೆ ಆಗುತ್ತೆ. 16-18 ಸ್ಕೂಲ್ ಬಂದಾವ ನಮ್ಮ ಜಿಲ್ಲಾದಾಗ. ಅದ್ರಾಗ 5 ನನ್ನ ತಾಲೂಕಿಗೆ ಬಂದಾವು. ಹಾಗಾಗಿ ಮಧು ಬಂಗಾರಪ್ಪನವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಕೊಡ್ತಾ ಇರ್ತಾನೆ ಹೇಳಿ, ಇಂಥವೆಲ್ಲ ಮಾಡಕ್ ಪ್ರಯತ್ನ ಮಾಡ್ತಿರ್ತಾರೆ. ಸ್ವಲ್ಪ ಆದಷ್ಟು ನನಗೆ ಅವಕಾಶ ಮಾಡ್ರಿ. ಆಮೇಲೆ ದೈವಿಕ ಅವ್ರ ತರಪಿಲೆ ನಿಮ್ಮ ಮನೆಯಾಗಿರೋ ಹೆಣ್ಮಕ್ಳನ್ನ ಶಾಲೆ ಕಲಿತಾರಂದ್ರೆ ಕೈ ಮುಗಿಸಿ ಹೇಳ್ತೀನಿ, ಯಾರು ಯಾವುದೇ ಕಾರಣಕ್ಕೂ ಶಾಲೆ ಬಿಡಿಸ್ಬಾರ್ದು. 10ನೇ ತರ ಕಲಿಯಾಕ್ಬೇಕು. ಒಂದು ವಯಸ್ಸಿಗೆ ಬರ್ಲಿ ಅವ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ಹಿರೇಗೌಡ್ರು, ಪಾಂಡು ದಾಸರ, ಎಇಇ ಎಂಜಿನಿಯರ್ ತೊಪಲಕಟ್ಟಿ, YB ಗೌಡ್ರು, PDO SC ಅಂಕೋಲ, ಪರಸಪ್ಪ ಹೊಸ್ಮನಿ, ಪರಸಪ್ಪ ಮಾದರ, ಫಕೀರಪ್ಪ ತಳ್ವಾರ್, ಮಂಜು ಪಾಟೀಲ್, ಪುಂಡಲಿಕ ನಾಯ್ಕ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.